ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಹರಮದನ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ಮತ್ತು ತುಂಬ ಜನ ತುಂಬ ಕಾಲ್ಸ್ ಮಾಡ್ತಾಯಿದ್ದೀರಾ. ಪ್ರತಿಯೊಬ್ಬರು ಕೂಡ ಈ ಖಾತಾ ಈ ಸ್ವತ್ತು ಅನ್ನೋ ಬಗ್ಗೆನೇ ಕಾಲ್ಸ್ ಮಾಡ್ತಾಯಿದ್ದೀರಾ. ಫ್ರೆಂಡ್ಸ್, ನಾನು ಈ ವಿಡಿಯೋನ ಯಾಕೆ ಮಾಡ್ತಾಯಿದ್ದೀನಿ ಅಂತಂದರೆ, ತುಂಬ ಜನ ತುಂಬ ಕಾಲ್ಸ್ ಏನಕ್ಕಾಗಿ ಮಾಡ್ತಾಯಿದ್ದೀರಾ ಅಂತ ಅಂದರೆ ಕ್ಲಾರಿಫಿಕೇಷನ್ ಏನಂತಂದರೆ, ಒಂದು ನಿಮಗೆ ನಾನು ಹೇಳೋದೊಂದೇ ಒಂದು, ನೀವು ಅಲ್ಲಿ ಚೆಕ್ ಮಾಡಿದೆ ಇಲ್ಲಿ ಚೆಕ್ ಮಾಡಿದೆ ಅದೆಲ್ಲನೂ ಸರ್ ನಮ್ಮದು ರಿಜೆಕ್ಟ್ ಆಗಿದೆ, ಪಿ ಡಿ ಒ ಹೇಳಿದ್ರು, ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಖಂಡಿತ ಇದಿಲ್ಲ. ಯಾಕಂತಂದರೆ ನೀವು ಅದಕ್ಕೆ ಈ ಸ್ವತ್ತು ಏನು ನಮ್ಮ ಆರ್ ಡಿ ಪಿ ಆರ್ ಇದೆ, ಈ ಸ್ವತ್ತು 2.0ಗೆ ಯಾವುದು ವೆಬ್ಸೈಟ್ ಲಿಂಕ್ ಆಗಿದೆ ಆ ಲಿಂಕಲ್ಲಿ ಮಾತ್ರನೇ ನಿಮಗೆ ಸ್ಟೇಟಸನ್ನು ತೋರಿಸೋದು. ನೀವು ಸಕಾಲದಲ್ಲಿ ಚೆಕ್ ಮಾಡ್ತಾ ಇದ್ದೀರಾ, ಸಕಾಲಗೂ ಆರ್ ಡಿ ಪಿ ಆರ್ಗೆ ಯಾವುದೇ ತರಹದ ಲಿಂಕ್ ಮಾಡಿಲ್ಲ ಇನ್ನೂ. ನೀವು ಸ್ಟೇಟಸ್ ಏನಾದರೂ ಚೆಕ್ ಮಾಡಬೇಕು ಅಂತಂದರೆ ಈ ಸ್ವತ್ತು 2.0ಗೆ ಹೋಗಿ ನಿಮ್ಮ PID ನಂಬರ್ ಹಾಕಿದ್ರೆ ನಿಮ್ಮ ಪ್ರಾಪರ್ಟಿ ಸ್ಟೇಟಸನ್ನು ತಿಳ್ಕೊಬೋದು. ಇದು ಒಂದು ಕ್ಲಾರಿಫಿಕೇಷನು. ಮತ್ತು ಇನ್ನೊಂದು ಅಪ್ಡೇಟ್ ಏನಂತಂದರೆ, ನಮ್ಮ ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅದ್ರ ಬಗ್ಗೆನೇ ಈ ವಿಡಿಯೋದಲ್ಲಿ ಮಾತಾಡೋಣ. ಅದಕ್ಕೂ ಮುಂಚೆ ಇನ್ನೂ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ವಿಡಿಯೋನ ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಫ್ರೆಂಡ್ಸ್ ವಿಷಯಕ್ಕೆ ಬರೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಏನಂತಂದರೆ, ನಮ್ಮ ಕರ್ನಾಟಕ ರಾಜ್ಯ ಏನು ಈ ಸ್ವತ್ತು 2.0 ಅನ್ನೋ ಒಂದು ವೆಬ್ಸೈಟನ್ನು ತಂತು ಈ ತಂತ್ರಾಂಶದಡಿ ಸ್ವೀಕರಿಸುತ್ತಿರುವ ಅರ್ಜಿಗಳ ವಿಲೇವಾರಿ ಪ್ರಕ್ರಿಯೆಯನ್ನು ತೀವ್ರವಾಗಿ ನಾವು ಅನುಮೋದನೆಯನ್ನು ಕೊಡಲಿಕ್ಕೆ ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ನಮ್ಮ ಪ್ರಿಯಾಂಕ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಏನು ಇಲ್ಲಿವರೆಗೂ 1,40,719 ಅರ್ಜಿಗಳನ್ನು ನಾವು ಅನುಮೋದನೆಗೆ ವಿಲೇವಾರಿ ಮಾಡಿದ್ದೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಮತ್ತು ಹೊಸ ನಮೂನೆ 11B ಅಡಿ ಈವರೆಗೂ 82,640 ಅರ್ಜಿಗಳನ್ನು ಸ್ವೀಕರಿಸಲಾಗಿದ್ದು, ಅದನ್ನು ವಿವಿಧ ಹಂತಗಳಲ್ಲಿ ಈ ಅರ್ಜಿಗಳು ಅನುಮೋದನೆಗೆ ಬಾಕಿ ಉಳಿದಿವೆ ಅಂತ ಹೇಳಿಬಿಟ್ಟು ನಮ್ಮ ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಸದರಿ ಅರ್ಜಿಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡಲು ನಾವು ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದೀವಿ ಅಂತ ಕೂಡ ನಮ್ಮ ಆರ್ ಡಿ ಪಿ ಆರ್ ಮಿನಿಸ್ಟ್ರು ಹೇಳ್ತಿರೋದು. ಈ ಸ್ವತ್ತು 2.0 ತಂತ್ರಾಂಶದ ಸಿಟಿಸನ್ ಇಂಟರ್ಫೇಸ್ ಮೂಲಕ ಅರ್ಜಿಗಳನ್ನು ನಾವು ಅರ್ಜಿಗಳನ್ನು ಹಾಕಬೇಕಾದ್ರೆ ಏನೆಲ್ಲ ಟೆಕ್ನಿಕಲ್ ಇಶ್ಯೂ ಆಗ್ತಾಯಿತ್ತು ಅದೆಲ್ಲವಕ್ಕೂ ಕೂಡ ಪೊಲೀಸ್ ಸ್ಟಾಪ್ ಇಟ್ಟಿದ್ದೀವಿ, ಅದೆಲ್ಲ ಕೂಡ ಸಾರ್ಟ್ ಔಟ್ ಆಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಮತ್ತು ಅರ್ಜಿಗಳನ್ನು ಅನುಮೋದನೆ ಮಾಡುವಂತಹ ಸಂದರ್ಭಗಳಲ್ಲಿ ಎದುರಾಗುತ್ತಿರುವಂತಹ ಸಮಸ್ಯೆಗಳನ್ನು ಕೂಡ ನಾವು ಆದಷ್ಟು ಬೇಗ ಪರಿಹಾರ ಮಾಡ್ತಾ ಇದ್ದೀವಿ. ಆಲ್ರೆಡಿ ಸುಮಾರು ಕಡೆಗೆ ಪರಿಹಾರವನ್ನು ಕೂಡ ಮಾಡಿದ್ದೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಮತ್ತು ಇನ್ನು ಈ ಹೊಸ ಬದಲಾವಣೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಲು ನಮ್ಮ ಗ್ರಾಮ ಪಂಚಾಯಿತಿ ಹಂತದಲ್ಲಿ ಅವಕಾಶ ನೀಡಲಾಗಿದೆ. ಇದುವರೆಗೂ 2,238 ಹೊಸ ಬಡಾವಣೆಗಳಿಗೂ ಕೂಡ ಅರ್ಜಿಗಳನ್ನು ಸಲ್ಲಿಕೆ ಆಗಿದೆ ಅಂತ ಹೇಳಿಬಿಟ್ಟು ಇವರು ಹೇಳ್ತಾ ಇದ್ದಾರೆ. ಅದರಲ್ಲಿ 998 ಹೊಸ ಬಡಾವಣೆಗಳಿಗೆ ಗ್ರಾಮ ಪಂಚಾಯಿತಿ ಹಂತದಲ್ಲಿ ಅನುಮೋದನೆಯನ್ನು ಕೂಡ ನೀಡಲಾಗಿದೆ ಅಂತ ಹೇಳಿಬಿಟ್ಟು ನಮ್ಮ ಪ್ರಿಯಾಂಕ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಏನು ಈ ನಮೂನೆ 11B ಖಾತೆಗಳನ್ನು ನಮೂನೆ 11A ಆಗಿ ಕನ್ವರ್ಟ್ ಮಾಡಲಿಕ್ಕೂ ಕೂಡ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಮತ್ತು ಹೊಸ ಬಹುಮಹಡಿ ಅಪಾರ್ಟ್ಮೆಂಟ್ಗಳಿಗೂ ಕೂಡ ಅರ್ಜಿಗಳನ್ನು ಸಲ್ಲಿಸಲು ನಮ್ಮ ಗ್ರಾಮ ಪಂಚಾಯಿತಿ ಹಂತದಲ್ಲಿ ಅವಕಾಶವನ್ನು ನೀಡಲಾಗ್ತಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಯಾಕಂತಂದರೆ ಇನ್ನು ಪ್ರತಿಯೊಂದು ಹಂತದಲ್ಲೂ ಕೂಡ ಯಾವುದೇ ತರಹದ ಟೆಕ್ನಿಕಲ್ ಇಶ್ಯೂವನ್ನು ನಾವು ಫೇಸ್ ಮಾಡಬಾರ್ದು ಅನ್ನೋದೇ ನಮ್ಮ ಪ್ರಿಯಾಂಕ ಖರ್ಗೆ ಅವರು ಹೇಳ್ತಿದ್ದಾರೆ. ಹಾಗಿದ್ರೆ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ, ಇನ್ನು ಎಷ್ಟು ದಿನ ಬೇಕಾಗುತ್ತೆ ನಾವು ಈ ಖಾತಾ ಪಡ್ಕೊಳ್ಳಬೇಕು ಅಂತಂದರೆ, ನಾವು ಅದಕ್ಕೆ ಉತ್ತರವಾಗಿ ಅವರ ಸ್ಟೇಟ್ಮೆಂಟನ್ನು ನಾವು ಕಾಯಲೇಬೇಕು. ಏನು ಈ ಸ್ವತ್ತು ತಂತ್ರಾಂಶದ ಅಡಿಯಲ್ಲಿ ಈ ಸಿಟಿಸನ್ ಇಂಟರ್ಫೇಸ್ ಅಂತ ಹೇಳ್ತೀವಿ, ಇದ್ರ ಮೂಲಕ ಸೇವ್ ಮಾಡಲು
ಉಂಟಾಗುತ್ತಿದ್ದಂತಹ ಸಮಸ್ಯೆಗಳನ್ನು ಕೂಡ ನಾವು ಆಲ್ರೆಡಿ ಬಗೆಹರಿಸಿದ್ದೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಮತ್ತು ಏನು ಈ ಸ್ವತ್ತು ಇಂಟರ್ಫೇಸ್ ಮೂಲಕ ಈ ಖಾತಾಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಕೂಡ ಇದ್ದಂತಹ ಒಂದು ತಾಂತ್ರಿಕ ಸಮಸ್ಯೆಗಳನ್ನು ಕೂಡ ನಾವು ಬಗೆಹರಿಸಿದ್ದೀವಿ ಅಂತ ಕೂಡ ಹೇಳ್ತಿದ್ದಾರೆ. ಮತ್ತು ಈ ಸ್ವತ್ತು ಮೂಲಕ ಏನು ಒಂದು ಅರ್ಜಿಗಳನ್ನು ಸಲ್ಲಿಸುವಾಗ ಈ ವಿದ್ಯುತ್ ಬಿಲ್ಗಳನ್ನ ಏನು ತಗೊಳ್ತಾ ಇರಲ್ಲ ಅದು ಕೂಡ ಇವಾಗ ಪರಿಹಾರ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ರೀತಿಯ ತಾಂತ್ರಿಕ ಸಮಸ್ಯೆಗಳಿಗೂ ಕೂಡ ನಾವು ಒಂದು ಪುಲಿ ಸ್ಟಾಪನ್ನು ಇಟ್ಟಿದ್ದೀವಿ ಅಂತ ಹೇಳಿಬಿಟ್ಟು ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಹೇಳ್ತಾ ಇರೋದು. ಇನ್ನು ಒಂದು ಮುಖ್ಯವಾದಂತಹ ವಿಷಯ ಏನಂತ ಅಂದರೆ, ಈ ಸ್ವತ್ತು ತಂತ್ರಾಂಶದ ಗ್ರಾಮ ಪಂಚಾಯಿತಿ ಬಳಕೆದಾರರುಗಳ ಲಾಗಿನ್ನಲ್ಲಿ ಅರ್ಜಿಗಳ ಅನುಮೋದನೆಯಲ್ಲಿ ಉಂಟಾಗುತ್ತಿದ್ದಂತಹ ಸಮಸ್ಯೆಗಳನ್ನು ನಾವು ಆಲ್ರೆಡಿ ಬಗೆಹರಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ತುಂಬ ಒಂದು ಮುಖ್ಯವಾದ ವಿಷಯ ಏನಂತಂದರೆ, ಹೊರದೇಶದ ಅರ್ಜಿದಾರರುಗಳಿಗೆ ಏನು NRIs ಅಂತ ಹೇಳ್ತೀವಿ, ಆ NRIಗಳಿಗೆ ಈ ಸ್ವತ್ತು ತಂತ್ರಾಂಶದಲ್ಲಿ ಪಾಸ್ಪೋರ್ಟ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಲು ಇನ್ನು ಕೆಲವು ದಿನಗಳಲ್ಲಿ ಅಂತಂದರೆ ಇನ್ನು 10 ದಿನದ ಒಳಗಡೆ, ಯಾಕಂದರೆ ಅವರಿಗೆ ಆಧಾರ್ ಇಲ್ಲ ಅಂದರೂ ಕೂಡ ಪಾಸ್ಪೋರ್ಟ್ ಏನಿರುತ್ತೆ ಅವರ ಏನು ನಾವು NRIs ಅಂತ ಹೇಳ್ತೀವಿ, NRIಗಳಿಗೂ ಕೂಡ ಈ ಸ್ವತ್ತನ್ನು ನೀಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಕರ್ನಾಟಕ ಸರ್ಕಾರ ಅವರಿಗೆ ಆಧಾರ್ ಸಮಸ್ಯೆ ಇರೋದ್ರಿಂದ ಪಾಸ್ಪೋರ್ಟ್ ಇದ್ದರೆ ಸಾಕು, ಆ ಪಾಸ್ಪೋರ್ಟ್ ಮುಖಾಂತರ ನಾವು ಈ ಖಾತಾ ಅಪ್ಲೈ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸ್ತೀವಿ ಅಂತ ಹೇಳಿಬಿಟ್ಟು ನಮ್ಮ ಪ್ರಿಯಾಂಕ ಖರ್ಗೆ ಅವರು ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇರೋದು. ಇನ್ನು ಬಹುಮುಖ್ಯವಾಗಿ ಸಾರ್ವಜನಿಕರು ಈ ಸ್ವತ್ತು 2.0 ತಂತ್ರಾಂಶದ ಮೂಲಕ ಆನ್ಲೈನ್ನಲ್ಲಿ ಅರ್ಜಿಗಳನ್ನು ಸಲ್ಲಿಸಲು ಮತ್ತು ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಗ್ರಾಮ ಪಂಚಾಯಿತಿಗಳ ಎಲ್ಲ ಸಿಟಿಸನ್ ಲಾಗಿನ್ ಆಗ್ಬೋದು ಅಥವಾ ಕಸ್ಟಮರ್ ಸರ್ವಿಸ್ ಸೆಂಟರ್ಗಳಲ್ಲಾಗ್ಬೋದು, ಎಲ್ಲಿ ಬೇಕಾದರೂ ಕೂಡ ಅಪ್ಲಿಕೇಶನನ್ನು ಹಾಕ್ಬೋದು ಅಂತ ಕೂಡ ಹೇಳ್ತಾ ಇದ್ದಾರೆ. ಯಾಕಂತಂದರೆ ಒಂದೊಂದು ಡೆವಲಪ್ಮೆಂಟ್ ಅಂತೂ ಕೂಡ ಖಂಡಿತ ಆಗ್ತಾ ಇದೆ. ತುಂಬ ಜನ ಕಾಲ್ ಮಾಡ್ತಾ ಇದ್ದೀರಾ, ಸರ್ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ಸಾಫ್ಟ್ವೇರ್ ಈಸ್ ಡನ್, ಬಟ್ ಒಂದೇ ಒಂದು ಪ್ರೆಸಿಡೆಂಟ್ ಲಾಗಿನ್ ಮತ್ತು PDO ಲಾಗಿನ್ ಎರಡೂ ಕೂಡ ಇನ್ನೂ ಪೆಂಡಿಂಗ್ ಇದೆ. ಕಸ್ಟಮರ್ ಕೇರ್ಗೆ ಫೋನ್ ಮಾಡಿದ್ರೆ ನೀವು ಆಲ್ರೆಡಿ PDO ಲಾಗಿನ್ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾನು ಸುಮಾರು ಜನ PDOಗಳ ಹತ್ರ ಟಚ್ಚಲ್ಲಿದ್ದೀನಿ. ಇನ್ನೂ ಕೂಡ ಸುಮಾರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಟೋಟಲಿ 6200 ಚಿಲ್ಲರೆ ಪಂಚಾಯಿತಿಗಳಿದೆ. ಅದರಲ್ಲಿ ಸುಮಾರು ಪಂಚಾಯಿತಿಗಳಲ್ಲಿ ಈ ಹೊಸ 11B ಏನು ಅಪ್ಲೈ ಮಾಡ್ತಾ ಇದ್ದೀವಿ, ಆ 11Bಗೆ ಇನ್ನೂ ಯಾವುದಕ್ಕೂ ಕೂಡ ಖಾತಾ ಇಶ್ಯೂ ಮಾಡ್ತಾ ಇಲ್ಲ. ಯಾವುದಕ್ಕೆ ಹಳೆ ಟ್ಯಾಕ್ಸ್ ಆಗಿ ಆ ಟ್ಯಾಕ್ಸ್ PID ಮೇಲೆ ಏನು ಅಪ್ಲೈ ಮಾಡಿದ್ವಿ ಅದಕ್ಕೆ ಮಾತ್ರನೇ ಖಾತಾ ಇಶ್ಯೂ ಮಾಡ್ತಾ ಇದ್ದಾರೆ. ಮತ್ತು ಗ್ರಾಮ ಠಾಣ ಅಂತ ಏನು ಹೇಳ್ತೀವಿ, ಗ್ರಾಮ ಠಾಣಗೆ ಕೊಡ್ತಾ ಇದ್ದಾರೆ. ಮತ್ತು ಪುರಸಭೆ, ನಗರಸಭೆ ಮತ್ತು BBMPಯಲ್ಲಿ ಮಾತ್ರನೇ ಸಿಗ್ತಾ ಇರೋದು. ನೀವು ಹೊಸ ಸರ್ವೆ ನಂಬರ್ ಮತ್ತು ನೀವು ಸರ್ವೆ ನಂಬರ್ ಜಮೀನುಗಳಲ್ಲಿ ಏನು ಕಟ್ಟಿದ್ರಿ ಅಥವಾ ಸರ್ವೆ ನಂಬರಲ್ಲಿ ಏನು ರೆವೆನ್ಯೂ ಅನಧಿಕೃತ ಲೇಔಟುಗಳನ್ನು ಮಾಡಿದ್ರು ಅವು ಯಾವುದಕ್ಕೂ ಕೂಡ ಇನ್ನೂ ಅಪ್ರೂವಲನ್ನು ಪಂಚಾಯಿತಿಗಳಲ್ಲಿ ಕೊಡ್ತಾ ಇಲ್ಲ. ಅದು ಕೂಡ ಕೆಲವು ದಿನಗಳಲ್ಲಿ ಅಂತಂದರೆ ನೀವೇನು ವರ್ಷ ತಿಂಗಳು ಏನು ಕಾಯಬೇಕಾಗಿಲ್ಲ. ಇನ್ನೇನು ಕೆಲವು ದಿನಗಳಲ್ಲಿ ಮ್ಯಾಕ್ಸಿಮಮ್ 10 to 15 ಡೇಸ್ ಒಳಗಡೆ ನಿಮಗೆ ಖಾತಾ ಅಪ್ರೂವಲ್ ಕೊಟ್ಟು ಖಾತಾ ಇಶ್ಯೂ ಮಾಡಲಿಕ್ಕೂ ಕೂಡ ಎಲ್ಲ ರೀತಿಯ ಸಿದ್ಧತೆ ನಡೆದಿದೆ. ಯಾಕಂತಂದರೆ ಸಾಫ್ಟ್ವೇರ್ ಎವ್ರಿಥಿಂಗ್ ಈಸ್ ಡನ್. ಸಾಫ್ಟ್ವೇರಲ್ಲಿ ಯಾವುದೇ ಟೆಕ್ನಿಕಲ್ ಇಶ್ಯೂ ಇಲ್ಲ. ನಿಮಗೆ ಇವಾಗ ಮೇಂಟೆನೆನ್ಸ್ ನಡೀತಾ ಇದೆ. ನಿನ್ನೆಯಿಂದಲೂ ಕೂಡ ಸಾಫ್ಟ್ವೇರ್ ವರ್ಕ್ ಆಗ್ತಾ ಇಲ್ಲ. ಯಾವುದು ಅಂತಂದರೆ ನೀವು ಡಾಕ್ಯುಮೆಂಟ್ ಹಾಕಿದಾಗ ಡಾಕ್ಯುಮೆಂಟ್ ಫೆಚ್ ಆಗ್ತಾ ಇಲ್ಲ. ಅದು 2 ಡೇಸಿಂದ ಇವಾಗ ಮೇಂಟೆನೆನ್ಸ್ ನಡೀತಾ ಇದೆ. ಈ ಮೇಂಟೆನೆನ್ಸ್ ವರ್ಕ್ ಆಗ್ತಿದ್ದಾಗೆ ಮೋಸ್ಟ್ಲಿ ನಿಮಗೆ ಖಾತಾ PDO ಅಪ್ರೂವಲ್ ಕೊಡಲಿಕ್ಕೆ ನಿಮಗೆ ಆಕ್ಸೆಸನ್ನು ಕೊಡಲಿಕ್ಕೆ ಪ್ರಾವಿಸನನ್ನು ಕೊಡ್ತಾ ಇದ್ದಾರೆ. ಇದು ಈ ವಾರ ಒಂದು ಬಿಟ್ಬಿಡಿ, ನೆಕ್ಸ್ಟ್ ವಾರದಿಂದ ನಿಮಗೆ ಆಲ್ಮೋಸ್ಟ್ ಖಾತಾ ಕೊಡಲಿಕ್ಕೆ ಎಲ್ಲ ಪಂಚಾಯಿತಿಗಳಲ್ಲೂ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇದು ಇವತ್ತಿನ ಒಂದು ಅಪ್ಡೇಟ್ ಫ್ರೆಂಡ್ಸ್. ನಿಮಗೆ
ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಸ್ಬೇಕು, ಪಂಚಾಯಿತಿ ಆಗ್ಬೋದು ಅಥವಾ ರೆವೆನ್ಯೂ ಆಗ್ಬೋದು ಅಥವಾ ಗ್ರಾಮ ಠಾಣ ಆಗ್ಬೋದು ಅಥವಾ ನಿಮಗೆ ಒಂದು DTCP ಅಪ್ರೂವಲ್ ಆಗಿರ್ಬೋದು, BMRDA, ಬೈಯಪ್ಪ ಅಥವಾ BBMP, BDA ಯಾವುದೇ ತರಹದ ಅಪ್ಲಿಕೇಶನ್ ಹಾಕಬೇಕಾಗಿರಲಿ ಅಥವಾ ನಿಮಗೆ ಖಾತಾ ಮಾಡಿಸ್ಬೇಕಾಗಿರಲಿ ಅಥವಾ ನಿಮಗೆ ಪ್ರಾಪರ್ಟಿ ಇಶ್ಯೂವೆನ್ಸ್ ಏನೇ ಇದ್ದರೂ ಕೂಡ ನಿಮಗೆ ಏನೇ ಪ್ರಾಪರ್ಟಿ ರಿಲೇಟೆಡ್ ನಿಮಗೆ ಪ್ರಾಬ್ಲಮ್ಸ್ ಇದ್ದರೂ ಕೂಡ ನೀವು ನಮ್ಮ ಆಫೀಸ್ ಮಲ್ಲೇಶ್ವರಮಲ್ಲಿದೆ, ನಮ್ಮ ಆಫೀಸ್ಗೆ ಬಂದರೆ ನಿಮಗೆ ಎಲ್ಲ ರೀತಿಯ ಪ್ರಾಪರ್ಟಿ ಸೊಲ್ಯೂಷನ್ ನಮ್ಮ ಆಫೀಸ್ ಒಂದರಿಂದಲೇ ನಿಮ್ಮ ಪ್ರಾಪರ್ಟಿಯ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ನಾವು ಸಾರ್ಟ್ ಔಟ್ ಮಾಡಿ ಕೊಡ್ತೀವಿ. ಮತ್ತು ನಿಮಗೆ ರಿಯಲ್ ಎಸ್ಟೇಟ್ ರಿಲೇಟೆಡ್ ಏನೇ ಇದ್ದರೂ ಸರ್ವಿಸ್ ಇದ್ದರೂ ಕೂಡ ನನ್ನ ನಂಬರಿಗೆ ಕಾಲ್ ಮಾಡಿಕೊಂಡು ನೀವು ನಮ್ಮ ಆಫೀಸ್ ವಿಸಿಟ್ ಮಾಡಿದ್ರೆ ಖಂಡಿತ ನಿಮ್ಮ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಬಂದುಬಿಟ್ಟು ನಮ್ಮ ಆಫೀಸಿಂದ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.